ಹಲೋ ಸ್ನೇಹಿತರೆ, ಎಲ್ಲರಿಗೂ ಇಂಡಿಯಾ ಫಾರ್ ಐಎಎಸ್ ಪ್ರಸ್ತುತಪಡಿಸುವ ಕೆಎಎಸ್ ಮೇನ್ಸ್ ಎಕ್ಸಾಮಿನೇಷನ್ ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ಗೆ ಸ್ವಾಗತ. ಇಂದಿನ ದಿನ ಅಂದರೆ ಡೇ 39 ಕ್ವಶನ್ ಆ್ಯಂಡ್ ಆನ್ಸರ್ ಅಪ್ರೋಚನ್ನು ನಾವು ಡಿಸ್ಕಸ್ ಮಾಡೋದಾದರೆ, ಕ್ವಶನ್ ಬಂದು ಯಾವ ರೀತಿಯಾಗಿದೆ: ಎಕ್ಸಾಮೈನ್ ದ ಕಾಸಸ್ ಆ್ಯಂಡ್ ಕಾನ್ಸಿಕ್ವೆನ್ಸಸ್ ಆಫ್ ಸ್ಟ್ಯಾಂಪೇಡ್ಸ್ ಆಟ್ ರಿಲಿಜಿಯಸ್ ಗ್ಯಾದರಿಂಗ್ಸ್ ಇನ್ ಇಂಡಿಯಾ ಆ್ಯಂಡ್ ಸಜೆಸ್ಟ್ ಮೆಜರ್ಸ್ ಫಾರ್ ಎಫೆಕ್ಟಿವ್ ಕ್ರೌಡ್ ಮ್ಯಾನೇಜ್ಮೆಂಟ್. ಸೊ ದ ಕ್ವಶನ್ ಈಸ್ ಆನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಸೊ ಡಿಸಾಸ್ಟರ್ ಅಲ್ಲಿ ಮ್ಯಾನ್ ಮೇಡ್ ಡಿಸಾಸ್ಟರ್ ಅಂತ ಬರುತ್ತೆ, ನ್ಯಾಚುರಲ್ ಡಿಸಾಸ್ಟರ್ ಅಂತ ಬರುತ್ತೆ. ಈ ಮ್ಯಾನ್ ಮೇಡ್ ಡಿಸಾಸ್ಟರ್ ಅಲ್ಲಿ ಸ್ಟ್ಯಾಂಪೇಡ್ ಕೂಡ ಒಂದು ಡಿಸಾಸ್ಟರ್ ಆಗಿರುತ್ತೆ. ಅದು ಇತ್ತೀಚೆಗೆ ಕ್ರೌಡೆಡ್ ಪ್ಲೇಸ್ ಏನಿರುತ್ತೆ, ರೈಲ್ವೆ ಸ್ಟೇಷನ್ಸ್ ಇರ್ಬೋದು, ರಿಲಿಜಿಯಸ್ ಗ್ಯಾದರಿಂಗ್ಸ್ ಇರ್ಬೋದು, ಅಲ್ಲಿ ಹೆಚ್ಚಾಗಿ ಸ್ಟ್ಯಾಂಪೇಡ್ ಆಗ್ತಿರೋದ್ರಿಂದ ಜನಗಳ ಸಾವು ಆಗ್ತಾ ಇದೆ. ಸೊ ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಸೊ ಅದಕ್ಕೆ ಕ್ವಶನ್ನ ಕನ್ನಡದ ಅವತರಣಿಕೆ ಈ ರೀತಿಯಾಗಿದೆ. ಆನ್ಸರ್ ಅಪ್ರೋಚ್ನ ಕನ್ನಡದ ಅವತರಣಿಕೆ ಮೊದಲು ಇರೋದ್ರಿಂದ ಕನ್ನಡದ ಅಭ್ಯರ್ಥಿಗಳು ಇದನ್ನು ನೋಡಿಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ನಾನು ಇಂಗ್ಲೀಷ್ ಅವತರಣಿಕೆಯನ್ನು ಡಿಸ್ಕಸ್ ಮಾಡ್ತಾ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಭಾಷೆಗಳೇ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಸೊ ಇಂಟ್ರೊಡಕ್ಷನಲ್ಲಿ ನಾವು ಕಂಟೆಕ್ಸ್ಟನ್ನು ಬರೆಯೋದ್ರ ಮುಖಾಂತರ ಆನ್ಸರ್ನ ಇಂಟ್ರೊಡ್ಯೂಸ್ ಮಾಡ್ಬೋದು. ಸೊ ರೀಸೆಂಟಾಗಿ ಎಲ್ಲಿ ಸ್ಟ್ಯಾಂಪೇಡ್ ಆಗಿತ್ತು, ಮಹಾಕುಂಭಮೇಳದಲ್ಲಾಗಿತ್ತು ಮತ್ತು ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನಲ್ಲಾಗಿತ್ತು. ಸೊ ಆ ನ್ಯೂಸನ್ನು ನಾವು ಬರೆಯೋದ್ರ ಮುಖಾಂತರ ನಾವು ಏನು ಮಾಡ್ಬೋದು, ಇಂಟ್ರೊಡಕ್ಷನ್ನ ಸ್ಟಾರ್ಟ್ ಮಾಡ್ಬೋದು. ಈ ಇಂಟ್ರೊಡಕ್ಷನ್ ಬರೆದಾದ್ಮೇಲೆ ನಾವು ಕ್ವಶನ್ನ ಮೊದಲನೇ ಪಾರ್ಟ್ನ ಅಡ್ರೆಸ್ ಮಾಡಬೇಕಾಗತ್ತೆ. ಕ್ವಶನ್ನ ಮೊದಲನೇ ಪಾರ್ಟ್ ಯಾವ ರೀತಿಯಾಗಿದೆ ಅಂದರೆ, ಕಾಸಸ್ ಆಫ್ ಸ್ಟ್ಯಾಂಪೇಡ್ಸ್ ಆಟ್ ರಿಲಿಜಿಯಸ್ ಗ್ಯಾದರಿಂಗ್ಸ್. ಈ ರಿಲಿಜಿಯಸ್ ಗ್ಯಾದರಿಂಗ್ಸಲ್ಲಿ ರಿಲಿಜಿಯಸ್ ಗ್ಯಾದರಿಂಗ್ಸಲ್ಲಿ ಸ್ಟ್ಯಾಂಪೇಡ್ ಆಗಲಿಕ್ಕೆ ಏನೇನು ಕಾರಣ, ಸೊ ಕಾಲು ತುಳಿತ ಆಗಲಿಕ್ಕೆ ಏನೇನು ಕಾರಣ ಅಂತ ಕೇಳಲಾಗಿದೆ. ಮೊದಲನೇದು ಬಂದು ಸ್ಟ್ರಕ್ಚರಲ್ ಆ್ಯಂಡ್ ಲಾಜಿಸ್ಟಿಕ್ ಫೇಲ್ಯೂರ್ಸ್. ಸೊ ಈ ಸ್ಟ್ರಕ್ಚರಲ್ ಲಾಜಿಸ್ಟಿಕ್ ಫೇಲ್ಯೂರ್ಸ್ ಅಂದ್ರೇನು? ಇನ್ಅಡೆಕ್ವೇಟ್ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಅಂದರೆ ನ್ಯಾರೋ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಪಾಯಿಂಟ್ಸ್, ಒಳಗೆ ಬರೋದು ಮತ್ತು ಹೊರಗೆ ಹೋಗೋ ಎಂಟ್ರಿ ಪಾಯಿಂಟ್ಸ್ ಏನಿರುತ್ತೆ ಇದು ತುಂಬ ನ್ಯಾರೋ ಆಗಿರುತ್ತೆ. ಆಮೇಲೆ ವೀಕ್ ಬ್ಯಾರಿಕೇಡ್ಸ್ ಇದೆ, ಬ್ಯಾರಿಕೇಡ್ ಏನು ಪ್ರೊವೈಡ್ ಮಾಡಿರ್ತಾರೆ ಅದು ವೀಕ್ ಆಗಿರುತ್ತೆ. ಆ್ಯಂಡ್ ಪುವರ್ಲಿ ಡಿಸೈನ್ಡ್ ಪಾತ್ವೇಸ್, ಅಂದರೆ ಜನಗಳು ಹೋಗಲಿಕ್ಕೆ ಪಾತ್ವೇ ಏನಿರುತ್ತೆ, ರಸ್ತೆ ಏನಿರುತ್ತೆ, ಸೊ ಅದು ತುಂಬ ಪುವರ್ ಆಗಿರುತ್ತೆ, ಅದನ್ನು ಚೆನ್ನಾಗಿ ಡಿಸೈನ್ ಮಾಡಿರಲ್ಲ ಅಂತ ಹೇಳ್ತಿದ್ದಾರೆ. ದೆನ್ ಲಿಮಿಟೆಡ್ ಸ್ಪೇಸ್ ಅವೈಲಬಿಲಿಟಿ, ಏನಾಗುತ್ತೆ ಓವರ್ ಕ್ರೌಡಿಂಗ್ ಆಗುತ್ತೆ, ಕಡಿಮೆ ಜಾಗ ಇರೋದ್ರಿಂದ ಓವರ್ ಕ್ರೌಡಿಂಗ್ ಆಗಿ ಸೊ ಅದೇನಾಗುತ್ತೆ ಅಲ್ಲಿರ್ತಕ್ಕಂಥ ಕೆಪಾಸಿಟಿನ ಮೀರ್ತಾ ಹೋಗುತ್ತೆ. ದೆನ್ ಪುವರ್ ಕ್ಯೂ ಮ್ಯಾನೇಜ್ಮೆಂಟ್, ಸೊ ಜನಗಳು ಏನು ಮಾಡ್ತಾರೆ, ಪ್ರಾಪರಾಗಿ ಬ್ಯಾರಿಕೇಡ್ ಮಾಡಿ ಕ್ಯೂನ ಪ್ರೊವೈಡ್ ಮಾಡದೇ ಇರೋದ್ರಿಂದ, ಲ್ಯಾಕ್ ಆಫ್ ಡೆಸಿಗ್ನೇಟೆಡ್ ಪಾತ್ವೇ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ ಅನ್ರೆಗ್ಯುಲೇಟೆಡ್ ಕ್ರೌಡ್ ಮ್ಯಾನೇಜ್ಮೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ವೀಕ್ ಆರ್ ಬ್ಲಾಕ್ಡ್ ಎಕ್ಸಿಟ್, ಕೆಲವೊಂದು ಸಾರಿ ಏನಾಗುತ್ತೆ ಎಕ್ಸಿಟನ್ನು ಕ್ಲೋಸ್ ಮಾಡಲಾಗಿರುತ್ತೆ, ಅದು ಕ್ಲೋಸ್ಡ್ ಆರ್ ಲಾಕ್ಡ್ ಎಕ್ಸಿಟ್ ಇರುತ್ತೆ. ಸೊ ಇದೇನು ಮಾಡುತ್ತೆ, ಪ್ರಿವೆಂಟ್ ದಿ ಸೇಫ್ ಇವ್ಯಾಕ್ಯುಯೇಷನ್ ಡ್ಯೂರಿಂಗ್ ಎಮರ್ಜೆನ್ಸೀಸ್. ಸೊ ಎಮರ್ಜೆನ್ಸಿ ಕ್ರಿಯೇಟ್ ಆದಾಗ, ಸಿಚುವೇಶನ್ ಕ್ರಿಯೇಟ್ ಆದಾಗ ಜನಗಳು ಹೊರಗಡೆ ಹೋಗಲಿಕ್ಕೆ ಆಗೋದಿಲ್ಲ. ಸೊ ಆ ಟೈಮಲ್ಲಿ ಏನಾಗುತ್ತೆ ಕಾಲು ತುಳಿತ ಉಂಟಾಗುತ್ತೆ. ದೆನ್ ದ ಸೆಕೆಂಡ್ ಒನ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಫೇಲ್ಯೂರ್ಸ್. ಸೊ ಅಂಡರ್ ಎಸ್ಟಿಮೇಷನ್ ಆಫ್ ಕ್ರೌಡ್ ಸೈಜ್, ಕೆಲವೊಂದು ಸಾರಿ ಏನಾಗುತ್ತೆ ಅಥಾರಿಟೀಸ್ ಏನು ಮಾಡ್ತಾರೆ, ದೇ ಫೇಲ್ ಟು ಆ್ಯಂಟಿಸಿಪೇಟ್ ದಿ ಆರ್ ಫೋರ್ಕಾಸ್ಟ್ ದಿ ನಂಬರ್ ಆಫ್ ಪೀಪಲ್ ದ್ಯಾಟ್ ಆರ್ ಕಮಿಂಗ್ ಟು ದಟ್ ರಿಲಿಜಿಯಸ್ ಗ್ಯಾದರಿಂಗ್ ಆರ್ ಎನಿ ಇವೆಂಟ್. ಸೊ ಅವಾಗ ಏನು ಮಾಡುತ್ತೆ, ಅವ್ರು ಎಸ್ಟಿಮೇಷನ್ ಮಾಡಿರೋಕ್ಕಿಂತ ಜಾಸ್ತಿ ಜನ ಬಂದುಬಿಡ್ತಾರೆ. ಸೊ ಅದರಿಂದ ಏನಾಗುತ್ತೆ ಕ್ರೌಡ್ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ದೆನ್ ಲ್ಯಾಕ್ ಆಫ್ ಕೋಆರ್ಡಿನೇಷನ್. ಸೊ ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಯಾವ ರೀತಿ ಆಗುತ್ತೆ, ಪುವರ್ ಕಮ್ಯುನಿಕೇಷನ್ ಬಿಟ್ವೀನ್ ಪೊಲೀಸ್, ಡಿಸಾಸ್ಟರ್ ರೆಸ್ಪಾನ್ಸ್ ಟೀಮ್ಸ್ ಆ್ಯಂಡ್ ಟೆಂಪಲ್ ಅಥಾರಿಟೀಸ್. ಸೊ ಈಗ ಮೂರು ಈ ಟೀಮ್ಸ್ ಏನಿರುತ್ತೆ, ಪೊಲೀಸ್ ಇರ್ಬೋದು, ಡಿಸಾಸ್ಟರ್ ರೆಸ್ಪಾನ್ಸ್ ಟೀಮ್ಸ್ ಇರ್ಬೋದು ಮತ್ತು ಟೆಂಪಲ್ ಅಥಾರಿಟೀಸ್ ಏನಿರುತ್ತೆ ಅವರೊಂದಿಗೆ ಕೋಆರ್ಡಿನೇಷನ್ ಸಂಪೂರ್ಣವಾಗಿರೋದಿಲ್ಲ. ದೆನ್ ಅಬ್ಸೆನ್ಸ್ ಆಫ್ ಪ್ರೀ ಇವೆಂಟ್ ಕ್ರೌಡ್ ಕಂಟ್ರೋಲ್ ಮೆಕ್ಯಾನಿಸಮ್ಸ್. ಸೊ ಯಾವುದೇ ರೀತಿಯಾದ ಸಿಸ್ಟಮೆಟಿಕ್ ರಿಜಿಸ್ಟ್ರೇಷನ್ಸ್ ಇರೋದಿಲ್ಲ, ಜೊತೆಗೆ ಫೇಸ್ಡ್ ಎಂಟ್ರಿ ಎಕ್ಸಿಟ್ ಆಪ್ಷನ್ಸ್ ಪ್ಲ್ಯಾನಿಂಗ್ ಮಾಡಿರೋದಿಲ್ಲ. ಸೊ ಇದರಿಂದ ಏನಾಗುತ್ತೆ, ಕ್ರೌಡ್ನ ಕಂಟಿನ್ಯೂಸ್ ಆಗಿ ಬಿಡ್ತಾ ಇರೋದ್ರಿಂದ ಕೆಪಾಸಿಟಿ ಅಲ್ಲಿರ್ತಕ್ಕಂತಹ ಏನು ಸ್ಪೇಸ್ ಇರುತ್ತೆ ಅದು ಓವರ್ ಕೆಪಾಸಿಟಿ ಅಥವಾ ಓವರ್ ಕ್ರೌಡಿಂಗ್ ಆಗಿ ಕಾಲು ತುಳಿತ ಸ್ಟಾರ್ಟ್ ಆಗುತ್ತೆ. ದೆನ್ ಥರ್ಡ್ ಫ್ಯಾಕ್ಟರ್ ಈಸ್ ಬಿಹೇವಿಯರಲ್ ಆ್ಯಂಡ್ ಸೈಕಾಲಜಿಕಲ್ ಫ್ಯಾಕ್ಟರ್ಸ್. ಸೊ ಬಿಹೇವಿಯರಲ್ ಸೈಕಾಲಜಿಕಲ್ ಫ್ಯಾಕ್ಟರ್ಸಲ್ಲಿ ಏನೇನು ಬರುತ್ತೆ, ಪ್ಯಾನಿಕ್ ಆ್ಯಂಡ್ ಹರ್ಡ್ ಮೆಂಟ್ಯಾಲಿಟಿ. ಸೊ ಏನಾಗುತ್ತೆ, ಸಡನ್ ಮೂವ್ಮೆಂಟ್ಸ್ ಆರ್ ರೂಮರ್ಸ್ ಕ್ಯಾನ್ ಟ್ರಿಗ್ಗರ್ ಪ್ಯಾನಿಕ್ ಲೆಡಿಂಗ್ ಟು ಕ್ರಶಿಂಗ್ ಆ್ಯಂಡ್ ಟ್ರ್ಯಾಂಪ್ಲಿಂಗ್. ಸೊ ಏನಾಗುತ್ತೆ, ಕ್ರೌಡಲ್ಲಿ ಸಡನ್ ಮೂವ್ಮೆಂಟ್ ಸ್ಟಾರ್ಟ್ ಆದ ತಕ್ಷಣ ಎಲ್ಲರೂ ಸಡನ್ ಮೂವ್ ಆಗೋದನ್ನ ನೋಡಿ ಪ್ಯಾನಿಕ್ ಆಗಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಥವಾ ಯಾರಾದರೂ ಒಂದು ರೂಮರ್ನ ಹರಡಿಸ್ಬಿಟ್ರೆ, ಸೊ ಒಂದು ಕ್ರೌಡ್ ಇರುತ್ತೆ, ಅಲ್ಲಿ ಹಾವು ಬಂದಿದೆ ಅಥವಾ ಬೆಂಕಿ ಹತ್ಕೊತಿದೆ ಅಥವಾ ಬಾಂಬ್ ಇಟ್ಟಿದ್ದಾರೆ ಅಂತ ಹಿಂಗೆ ಏನಾದರೂ ರೂಮರ್ಸ್ ಹಬ್ಬಿಸ್ಬಿಟ್ರೆ ಅಲ್ಲಿರ್ತಕ್ಕಂಥ ಜನ ಏನು ಮಾಡ್ತಾರೆ, ಪ್ಯಾನಿಕ್ ಆಗಿ ಓಡಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಇದರಿಂದ ಏನಾಗುತ್ತೆ ಅಂತಂದರೆ ಸ್ಟ್ಯಾಂಪೇಡ್ ಆಗುತ್ತೆ. ದೆನ್ ರಿಲಿಜಿಯಸ್ ಫರ್ವರ್ ಆ್ಯಂಡ್ ಅರ್ಜೆನ್ಸಿ. ಕೆಲವೊಂದು ಸಾರಿ ಏನಾಗುತ್ತೆ ಅಂತಂದರೆ ದರ್ಶನನ ಬೇಗ ತಗೋಬೇಕು ಅಂತ
ಈ ರಿಲಿಜಿಯಸ್ ರಿಚುವಲ್ಸ್ನ ಬೇಗ ಮುಗಿಸ್ಕೋಬೇಕು ಅಂತ ಅರ್ಜೆಂಟಲ್ಲಿ ಜನ ಏನು ಮಾಡ್ತಿರ್ತಾರೆ, ಸೊ ಮೂವ್ ಆಗ್ತಿರ್ತಾರೆ. ಸೊ ಅದರಿಂದ ಏನಾಗುತ್ತೆ, ಕ್ರೌಡ್ ಮ್ಯಾನೇಜ್ಮೆಂಟ್ ಆಗಲ್ಲ. ಸೊ ಅದರಿಂದ ಕಾಲು ತುಳಿತ ಆಗೋ ಚಾನ್ಸಸ್ ಇರುತ್ತೆ. ದೆನ್ ನಾನ್ ಕಂಪ್ಲೈನೆನ್ಸ್ ವಿತ್ ರೆಗ್ಯುಲೇಷನ್ಸ್. ಎಷ್ಟೋ ಸಾರಿ ಏನಾಗುತ್ತೆ, ರೆಗ್ಯುಲೇಷನ್ಸ್ ಏನಿರುತ್ತೆ ಅದನ್ನು ಅಲ್ಲಿ ಬಂದಿರತಕ್ಕಂಥ ಜನ ಅವ್ರಿಗೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳ್ತಿರ್ತಾರೆ ಅದನ್ನು ಅವರು ಕಂಟಿನ್ಯೂ ಅಂದರೆ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಿರಲ್ಲ, ಅದನ್ನು ಓವರ್ಲುಕ್ ಮಾಡ್ತಾರೆ. ರೂಲ್ಸ್ನ ಬ್ರೇಕ್ ಮಾಡೋದೇ ತಮ್ಮ ಕೆಲಸ ಅಂದ್ಕೊತಾರೆ. ಸೊ ಅದರಿಂದ ಏನಾಗುತ್ತೆ, ಸೆಕ್ಯೂರಿಟಿ ಚೆಕ್ನ ಬೈಪಾಸ್ ಮಾಡ್ತಾರೆ, ಬ್ಯಾರಿಕೇಡ್ನ ಜಿಗಿತಾರೆ. ಸೊ ಇದರಿಂದ ಏನಾಗುತ್ತೆ, ಕ್ರೌಡಲ್ಲಿ ಓವರ್ ಕ್ರೌಡ್ ಆಗಿ ಸ್ಟ್ಯಾಂಪೇಡ್ ಆಗುತ್ತೆ. ಸೊ ಇಲ್ಲಿವರೆಗೂ ನಾವು ಕಾಸಸ್ ಆಫ್ ಸ್ಟ್ಯಾಂಪೇಡ್ ನೋಡಿದ್ವಿ. ಸೊ ಇವಾಗ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವಶನ್, ದಟ್ ಈಸ್ ಕಾನ್ಸಿಕ್ವೆನ್ಸಸ್ ಆಫ್ ಸ್ಟ್ಯಾಂಪೇಡ್ನ ನಾವು ನೋಡ್ತಾ ಹೋದರೆ ಹ್ಯೂಮನ್ ಕ್ಯಾಸುಯಾಲಿಟೀಸ್ ಆಗುತ್ತೆ, ಇಂಜುರೀಸ್ ಆಗುತ್ತೆ. ಸೊ ಎಷ್ಟೋ ಜನ ಸಫೋಕೇಶನ್ ಆಗಿ ಮತ್ತು ಕಾಲು ತುಳಿತಕ್ಕೊಳಗಾಗಿ ಸಾಯ್ತಾರೆ, ಮತ್ತು ಎಷ್ಟೋ ಜನ ಗಾಯಾಳು ಆಗ್ತಾರೆ. ದೆನ್ ಸೈಕಾಲಜಿಕಲ್ ಆ್ಯಂಡ್ ಸೋಷಿಯಲ್ ಇಂಪ್ಯಾಕ್ಟ್ ಆಗುತ್ತೆ. ಯಾವ ರೀತಿ ಅಂತಂದರೆ, ಕೆಲವೊಂದಿಷ್ಟು ಫ್ಯಾಮಿಲಿಗಳು ಜೊತೆಗೂಡಿ ಈ ರೀತಿ ರಿಲಿಜಿಯಸ್ ಇವೆಂಟ್ಸಿಗೆ ಹೋಗಿರ್ತಾರೆ. ಅಲ್ಲಿ ಅವರ ಸಂಬಂಧಿಕರಿಗೆ ಯಾರಾದರೂ ಏನಾದರೂ ಆದರೆ ಅಥವಾ ಸಂಬಂಧಿಕರು ತೀರ್ಕೊಂಡ್ರೆ ಅವ್ರಿಗೆ ಏನಾಗುತ್ತೆ, ಸೈಕಾಲಜಿಕಲಿ ಸೋಷಿಯಲಿ ತುಂಬ ಲಾಸ್ ಉಂಟಾಗುತ್ತೆ. ದೆನ್ ಎಕನಾಮಿಕ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಬರ್ಡನ್. ಸೊ ಇವಾಗ ಏನು ಮಾಡುತ್ತೆ, ಅಲ್ಲಿ ಸ್ಟ್ಯಾಂಪೇಡ್ ಆದ ವ್ಯಕ್ತಿಗಳಿಗೆ ಅಥವಾ ಅವ್ರ ಫ್ಯಾಮಿಲಿಗೆ ಗೌರ್ಮೆಂಟ್ ಏನು ಮಾಡುತ್ತೆ, ಕಂಪನ್ಸೇಷನ್ ಕೊಡಬೇಕಾಗುತ್ತೆ. ಸೊ ದಟ್ ಈಸ್ ಒನ್ ಆಫ್ ದಿ ಎಕನಾಮಿಕ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಬರ್ಡನ್. ದೆನ್ ಡಿಸ್ರಪ್ಷನ್ ಆಫ್ ರಿಲಿಜಿಯಸ್ ಇವೆಂಟ್ಸ್. ಸೊ ಈ ರೀತಿ ಸ್ಟ್ಯಾಂಪೇಡ್ ಆದ ತಕ್ಷಣ ಅಲ್ಲಿ ರಿಲಿಜಿಯಸ್ ಇವೆಂಟ್ಸ್ ಏನು ನಡೀತಾ ಇರುತ್ತೆ ಅದನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಅಥವಾ ಸ್ಟಾಪ್ ಮಾಡಬೇಕಾಗುತ್ತೆ. ಸೊ ದೀಸ್ ಆರ್ ದ ಕಾನ್ಸಿಕ್ವೆನ್ಸಸ್. ಇನ್ನು ಕ್ವಶನ್ ಥರ್ಡ್ ಪಾರ್ಟ್, ದಟ್ ಮೆಜರ್ಸ್ ಫಾರ್ ಎಫೆಕ್ಟಿವ್ ಕ್ರೌಡ್ ಮ್ಯಾನೇಜ್ಮೆಂಟ್ ನಾವು ನೋಡೋದಾದರೆ, ಸೊ ಈ ರೀತಿ ಕ್ರೌಡ್ ಇದ್ದಾಗ ಅಥವಾ ಓವರ್ ಕ್ರೌಡ್ ಸಿಚುವೇಷನಲ್ಲಿ ಯಾವ ರೀತಿ ನಾವು ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಸೊ ಅದಕ್ಕೆ ಏನೆಲ್ಲ ಮೆಜರ್ಸ್ ತೊಗೋಬೇಕು ಅಂದರೆ, ಫಸ್ಟ್ ಒನ್ ಇಸ್ ಪ್ರೀ ಇವೆಂಟ್ ಪ್ಲಾನಿಂಗ್. ಪ್ರೀ ಇವೆಂಟ್ ಪ್ಲಾನಿಂಗಲ್ಲಿ ಏನು ಮಾಡಬೇಕು, ಅಕ್ಯುರೇಟ್ ಕ್ರೌಡ್ ಎಸ್ಟಿಮೇಷನ್ ಮಾಡಬೇಕು. ದೆನ್ ಆನ್ಲೈನ್ ರಿಜಿಸ್ಟ್ರೇಷನ್ ಸಿಸ್ಟಮ್ ನಾವು ಪ್ರೊವೈಡ್ ಮಾಡಬೇಕು. ಆಮೇಲೆ ಪಾಸಸ್ ಅಥವಾ ಟೋಕನ್ ಬೇಸ್ ಸಿಸ್ಟಮ್ಸ್ನ ಇಂಪ್ಲಿಮೆಂಟ್ ಮಾಡೋದ್ರಿಂದ ಏನಾಗುತ್ತೆ, ಆಲ್ರೆಡಿ ಎಷ್ಟು ಕ್ರೌಡ್ ಇದೆ, ಎಷ್ಟು ಜನನ ಬಿಡ್ತಾ ಹೋಗಬೇಕು ಅನ್ನೋ ಒಂದು ಎಸ್ಟಿಮೇಷನ್ ಸಿಗುತ್ತೆ. ದೆನ್ ಸೆಕ್ಟರ್ ವೈಸ್ ಕ್ರೌಡ್ ಮ್ಯಾನೇಜ್ಮೆಂಟಲ್ಲಿ ಲಾರ್ಜರ್ ವೆನ್ಯೂಸ್ನ ಸ್ಮಾಲರ್ ವೆನ್ಯೂಸ್ ಆಗಿ ಡಿವೈಡ್ ಮಾಡ್ತಾರೆ. ಸೊ ಈ ಸ್ಮಾಲರ್ ವೆನ್ಯೂಸ್ನ ಅಥವಾ ಸ್ಮಾಲರ್ ಸೆಕ್ಷನ್ಸ್ನ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ದೆನ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್, ಸೆಕೆಂಡ್ ಪಾಯಿಂಟ್. ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟಲ್ಲಿ ಏನೆಲ್ಲ ಸಬ್ ಪಾಯಿಂಟ್ಸ್ ಬರಿಬೋದು ಅಂತಂದರೆ, ಡಿಸೈನಿಂಗ್ ವೈಡರ್ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಪಾಯಿಂಟ್ಸ್ ಟು ಅಲೋ ಸ್ಮೂತ್ ಮೂವ್ಮೆಂಟ್. ಅಂದರೆ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ನ ತುಂಬ ದೊಡ್ಡದಾಗಿಡೋದ್ರಿಂದ ಜನಗಳು ಈಸಿಯಾಗಿ ಬರ್ಬೋದು, ಈಸಿಯಾಗಿ ಹೋಗ್ಬೋದು, ಅಲ್ಲಿ ಯಾವುದೇ ರೀತಿಯಾದ ನೂಕುನುಗ್ಗಲು ಉಂಟಾಗಲ್ಲ. ದೆನ್ ವಿ ಹ್ಯಾವ್ ಟು ಪ್ರೊವೈಡ್ ವೇಟಿಂಗ್ ಏರಿಯಾಸ್ ಆ್ಯಂಡ್ ಬೇಸಿಕ್ ಕಮ್ಯುನಿಟೀಸ್ ನಿಯರ್ ಮೇಜರ್ ರಿಲಿಜಿಯಸ್ ಸೈಟ್ಸ್. ಸೊ ಇದನ್ನ ಪ್ರೊವೈಡ್ ಮಾಡೋದ್ರಿಂದ ಏನಾಗುತ್ತೆ, ಕ್ರೌಡ್ನ ನಾವು ವೇಟಿಂಗ್ ಏರಿಯಾದಲ್ಲಿ ನಿಲ್ಲಿಸಿ, ಸೊ ಎಷ್ಟು ಜನ ಎಂಟ್ರಿ ಆಗಬೇಕು ಅಷ್ಟೇ ಜನ ಒಳಗಡೆ ಬಿಡ್ತಾ ಹೋಗೋದ್ರಿಂದ ಸೊ ಕ್ರೌಡ್ ಮ್ಯಾನೇಜ್ಮೆಂಟ್ನ ಮಾಡ್ಬೋದು. ಡಿಪ್ಲಾಯಿಂಗ್ ಸರ್ವಿಲಿಯನ್ಸ್ ಸಿಸ್ಟಮ್ಸ್ ಅಂದರೆ CCTV ಇಂಪ್ಲಿಮೆಂಟ್ ಮಾಡೋದ್ರಿಂದ, ಆಮೇಲೆ AI ಬೇಸ್ಡ್ ಕ್ರೌಡ್ ಡೆನ್ಸಿಟಿ ಟ್ರ್ಯಾಕಿಂಗ್, ಈ ಟೆಕ್ನಾಲಜಿನ ಯೂಸ್ ಮಾಡೋದ್ರಿಂದ ಯಾವ ರೀತಿ ಕ್ರೌಡ್ ಮೂವ್ಮೆಂಟ್ ಆಗ್ತಿದೆ ಅನ್ನೋದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ದೆನ್ ದ ಥರ್ಡ್ ಪಾಯಿಂಟ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ಸ್. ಸೊ ಅಡ್ಮಿನಿಸ್ಟ್ರೇಟಿವ್ ಮತ್ತು ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ಸ್ ಯಾವ ರೀತಿ ಕ್ರೌಡ್ ಮ್ಯಾನೇಜ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ ಅಂದರೆ, ಡಿಪ್ಲಾಯಿಂಗ್ ಟ್ರೈನ್ಡ್ ಪರ್ಸನಲ್ ಫಾರ್ ರಿಯಲ್ ಟೈಮ್ ಮಾನಿಟರಿಂಗ್ ಆ್ಯಂಡ್ ರ್ಯಾಪಿಡ್ ರೆಸ್ಪಾನ್ಸ್. ಸೊ ಈ ರೀತಿ ನೂಕುನುಗ್ಗಲು ಉಂಟಾಗುತ್ತೆ ಅಂತ ಗೊತ್ತಾದ ತಕ್ಷಣ, ಸೊ ಈ ಟ್ರೈನ್ಡ್ ಪರ್ಸನಲ್ ಏನಿರ್ತಾರೆ ಅವ್ರಿಗೆ ಅಲ್ಲಿರ್ತಕ್ಕಂಥ ಸಿಚುವೇಶನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಅವ್ರೇನು ಮಾಡ್ತಾರೆ, ಅಲರ್ಟ್ ಆಗಿ ಅಲ್ಲಿ ರಿಯಲ್ ಟೈಮಲ್ಲಿ ಏನು ಮಾಡ್ತಾರೆ, ಕ್ರೌಡ್ ಈ ಸ್ಟ್ಯಾಂಪೇಡ್ ಆಗದೆ ಇರೋ ಥರ ನೋಡ್ಕೋತಾರೆ. ದೆನ್ ಯೂಸ್ ಆಫ್ ಡ್ರೋನ್ಸ್ ಆ್ಯಂಡ್ GIS ಮ್ಯಾಪಿಂಗ್ ಫಾರ್ ಅಸೆಸ್ಸಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ಕ್ರೌಡ್ ಡೆನ್ಸಿಟಿ. ಸೊ ಈ ಡ್ರೋನ್ಸ್ನ ಯೂಸ್ ಮಾಡೋದ್ರಿಂದ ಮತ್ತು GIS ಮ್ಯಾಪಿಂಗ್ನ ಯೂಸ್ ಮಾಡೋದ್ರಿಂದ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಕಾನ್ಸಂಟ್ರೇಟ್ ಆಗಿದ್ದಾರೆ, ಎಲ್ಲಿ ಪಾಪ್ಯುಲೇಷನ್ ಅಂದರೆ ಕ್ರೌಡ್ ಡೆನ್ಸಿಟಿ ಜಾಸ್ತಿ ಇದೆ, ಸೊ ಅಲ್ಲೆಲ್ಲ ಏನು ಮಾಡ್ಬೋದು, ಈ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ನ ಕಳಿಸಿ ಕ್ರೌಡ್ನ ಮ್ಯಾನೇಜ್ ಮಾಡ್ಬೋದು. ದೆನ್ ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್ ಆಫ್ ಸೇಫ್ಟಿ ಪ್ರೋಟೋಕಾಲ್ಸ್ ಲೈಕ್ ಕ್ಯೂ ಡಿಸಿಪ್ಲಿನ್ ಆ್ಯಂಡ್ ಬ್ಯಾರಿಕೇಡಿಂಗ್ ಸೆನ್ಸಿಟಿವ್ ಝೋನ್ಸ್. ಅಂದರೆ ಏನು ಅಲ್ಲಿ ಸೇಫ್ಟಿ ಪ್ರೋಟೋಕಾಲ್ಸ್ ಇರುತ್ತೆ, ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನ ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡೋದು. ದೆನ್ ದ ಫೋರ್ತ್ ಪಾಯಿಂಟ್ ಈಸ್ ಪಬ್ಲಿಕ್ ಅವೇರ್ನೆಸ್ ಆ್ಯಂಡ್ ಬಿಹೇವಿಯರ್ ರೆಗ್ಯುಲೇಷನ್. ಸೊ ಪಬ್ಲಿಕ್ ಅವೇರ್ನೆಸ್ ಆ್ಯಂಡ್ ಬಿಹೇವಿಯರ್ ರೆಗ್ಯುಲೇಷನಲ್ಲಿ ಏನೇನು ಬರುತ್ತೆ, ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅಂದರೆ ಟ್ರೈನಿಂಗ್ ವ್ಯಾಲಂಟಿಯರ್ಸ್ ಆ್ಯಂಡ್ ಲೋಕಲ್ ಸ್ಟೇಕ್ ಹೋಲ್ಡರ್ಸ್ ಟು ಅಸಿಸ್ಟ್ ಕ್ರೌಡ್ ಕಂಟ್ರೋಲ್. ಅಂದರೆ ಅಲ್ಲಿ ಇರ್ತಕ್ಕಂಥ ವ್ಯಾಲಂಟಿಯರ್ ಮತ್ತು ಲೋಕಲ್ ಕಮ್ಯುನಿಟಿ ಪೀಪಲ್ ಏನಿರ್ತಾರೆ ಅವ್ರಿಗೆ ಕ್ರೌಡ್ ಕಂಟ್ರೋಲ್ ಮಾಡೋದ್ರಲ್ಲಿ ಟ್ರೈನ್ ಮಾಡೋದು. ದೆನ್ ಪಬ್ಲಿಕ್ ಇನ್ಫಾರ್ಮೇಷನ್ ಸಿಸ್ಟಮ್ಸ್. ಸೊ ಪಬ್ಲಿಕ್ ಇನ್ಫಾರ್ಮೇಷನ್ ಸಿಸ್ಟಮ್ಸಲ್ಲಿ ಏನು ಬರುತ್ತೆ, ಅನೌನ್ಸ್ಮೆಂಟ್ಸ್ ಥ್ರೂ ಲೌಡ್ ಸ್ಪೀಕರ್ಸ್, ಮೊಬೈಲ್ ಆ್ಯಪ್ಸ್ ಆ್ಯಂಡ್ ಡಿಜಿಟಲ್ ಬೋರ್ಡ್ಸ್ ಟು ಗೈಡ್ ದಿ ಡಿವೋಟೀಸ್. ಸೊ ಈ ರೀತಿ ಮಾಡೋದ್ರಿಂದ ಡಿವೋಟೀಸ್ ಅಥವಾ ಅಲ್ಲಿ ಬಂದಿರತಕ್ಕಂಥ ಜನಗಳಲ್ಲಿ ಯಾವುದೇ ರೀತಿಯಾದ ಗೊಂದಲ ಇರಲ್ಲ, ಅವ್ರಿಗೆ
ಪ್ರಾಪರಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಇದರಿಂದ ಕ್ರೌಡ್ ಮ್ಯಾನೇಜ್ಮೆಂಟ್ ಈಸಿ ಆಗುತ್ತೆ. ದೆನ್ ಸ್ಟ್ಯಾಂಪೇಡ್ ಡ್ರಿಲ್ಸ್. ಸೊ ಕಂಡಕ್ಟಿಂಗ್ ಮಾಕ್ ಡ್ರಿಲ್ಸ್ ಆ್ಯಂಡ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಬಿಫೋರ್ ಮೇಜರ್ ಇವೆಂಟ್ಸ್. ಸೊ ಯಾವುದೇ ಒಂದು ಮೇಜರ್ ಇವೆಂಟ್ ಆಗ್ತಾ ಇದೆ ಅಂದರೆ ಮಾಕ್ ಡ್ರಿಲ್ನ ಕಂಡಕ್ಟ್ ಮಾಡೋದು, ಅವೇರ್ನೆಸ್ ಕ್ಯಾಂಪೇನ್ಸ್ ಅಥವಾ ಪ್ರೋಗ್ರಾಮ್ಸ್ನ ಕಂಡಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಇನ್ ಕೇಸ್ ಆ ರೀತಿ ಸಿಚುವೇಶನ್ ಉಂಟಾಗ ಯಾವ ರೀತಿಯಾಗಿ ಸೇಫಾಗಿ ಜನಗಳನ್ನ ಇವ್ಯಾಕ್ಯುಯೇಷನ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಸೊ ಇಷ್ಟೆಲ್ಲ ಪಾಯಿಂಟ್ಸ್ ಬರೆದ್ಮೇಲೆ ನಾವು ಆನ್ಸರ್ನ ಕನ್ಕ್ಲೂಡ್ ಮಾಡಬೇಕು. ಆನ್ಸರ್ನ ಯಾವ ರೀತಿ ಕನ್ಕ್ಲೂಡ್ ಮಾಡಬೇಕು ಅಂದರೆ, ನಾವು ಬರ್ದಿಕ್ಕಂಥ ಎಂಟೈರ್ ಆನ್ಸರ್ನ ಸಮರೈಸ್ ಮಾಡೋದ್ರ ಮುಖಾಂತರ ನಾವು ಆನ್ಸರ್ನ ಕನ್ಕ್ಲೂಡ್ ಮಾಡ್ಬೋದು. Thank you for watching. See you again in day 40 question and answer approach discussion. Till then, happy answer writing.